ಸ್ಟಾರ್ಟು. ಅದ್ರ ಮೇಲೆ ನಿಂತು ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ದಿಪಾರ ಅಶುಕವಿ ಸ್ಪಾಂಟೇನಿಯಸ್ ಅವಿನ ದಾವರಾಜ ಮೇಲೆ ಸ್ತೋತ್ರ ಮಾಡಿಬಿಟ್ರು. ಹೇಗೆ ಹೋಗ್ತಾರೋ ಆ ಸ್ತೋತ್ರದ ಪ್ರಭಾವದಿಂದ ನದಿ ಅವರಿಗೆ ಹಾದಿ ತೋರಿಸ್ತಾ ಹೋಗ್ತದೆ. ನೀರು ಮೆಲ್ಲ ಕಳೀತಾ ಹೋಗ್ತದೆ ನದಿಯಲ್ಲಿ. ಮಂಚಾಲಿಯಲ್ಲಿ ಬೃಂದಾವನ ಕೂತು ರಾಘವೇಂದ್ರ ತೀರ್ಥ ಹೈಗಿಡಿದ ಜಪ ಮಾಡ್ತಾ ಇರ್ತಾರೆ. ಬಿಚ್ಚಾಲಿಂದ ಅಪ್ಪಣ್ಣಾಚಾರ್ಯ ಮಾಡಿದ ಸ್ತೋತ್ರ ಎಲ್ಲ ಅಲ್ಲಿ ಅವ್ರಿಗೆ ಕಿವಿಗೆ ಬೀಳ್ತಾ ಇರ್ತಾರೆ. ಅವರು ಅಪ್ರೋಕ್ಷ ಜ್ಞಾನಿಗಳು. ಬೇರೆ ಶಿಷ್ಯಂದು ಹೊರಗಡೆಯಿಂದ ಮಂಚಾಲಿಯಲ್ಲಿ ಬೃಂದಾವನ ಕಟ್ತಾ ಇರ್ತಾರೆ. ಬೃಂದಾವನ ಒಳಗೆ ಕೂತು ಹೇಳ್ತಾರೆ, ರಾಘವೇಂದ್ರ ತೀರ್ಥರು ಅಪ್ಪಣ್ಣಾಚಾರ್ಯ ಬರ್ತಾ ಇದ್ದಾರೆ ನದಿ ಮೇಲೆ, ಅವರು ಬರದೊಳಗಾಗಿ ಬೃಂದಾವನ ಆಗಿಬಿಡಬೇಕು, ಇಲ್ಲಾಂದ್ರೆ ಬೃಂದಾವನ ಮಾಡಿಬಿಡಲ್ಲ ನನಗೆ ಅಂತ. ಅಪ್ಪಣ್ಣಾಚಾರ್ಯ ಬಹಳ ಕಷ್ಟದಿಂದ ಹೋಗ್ತಾರೆ. ಹೋಗೋದ್ರೊಳಗೆ ಬೃಂದಾವನ ಆಗಿಬಿಡ್ತದೆ. ದೂರದಿಂದ ಬೃಂದಾವನ ದೃಶ್ಯ ನೋಡಿಗಳಿಗೆ ಸ್ತೋತ್ರದ ಬಾಯಿ ನಿಂತು ಹೋಗ್ಬಿಡ್ತದೆ. ಮೂರ್ಛೆ ಬಂದು ಬಿದ್ದುಬಿಡ್ತಾರೆ. ಅಕ್ಕಪಕ್ಕದ ಶಿಷ್ಯಂದರು ಎಬ್ಬಿಸಿ ನಿಂದಿರಿದಾಗ ಮಂಚಾಲಿಯಲ್ಲಿ ಬೃಂದಾವನ ಎದುರಿಗೆ ನಿಂತಾಗ ಅಪ್ಪಣ್ಣಾಚಾರ್ಯ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಅತಿ ದುಃಖದಲ್ಲಿದ್ದಾಗ ಬೃಂದಾವನ ಒಳಗಿಂದೊಂದು ಧ್ವನಿ ಬರ್ತದೆ, ಸಾಕ್ಷಿ ಹಯಾ ಸ್ತೋತ್ರಹಿ. ಆಗ ಬೃಂದಾವನ ಅಲ್ಲಾಡಿ ಬಿಡ್ತದೆ. ಆಗ ಅವರು ದರ್ಶನ ಕೊಡ್ತಾರೆ. ಅದೇ ಗುರುಸ್ತೋತ್ರ. ಈ ಜಗತ್ತಿಗೆ ರಾಯರನ್ನು ತೋರಿಸಿದವರೇ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರು. ಆ ಸ್ತೋತ್ರದ ಮೂಲಕನೇ ಕಲಿಯುಗದಲ್ಲಿ ರಾಯರು ಈ ರೀತಿ ಮೆರಿತಾ ಇದ್ದಾರೆ. ಈ ಕಲಿಯುಗದಲ್ಲಿ ಆ ಗುರುಸ್ತೋತ್ರ ಎಂಬುದು ಬಹಳ ಪವಿತ್ರವಾದದ್ದು. ಅದು 108 ಸಲ ಅಂದರೆ ಅಷ್ಟೋತ್ತರ ಶತಸೇವೆ ಆಗ್ತದೆ. ಅಷ್ಟ ಅಂದರೆ 8, ಶತ ಅಂದರೆ 100, 108 ಸಾರಿ. ಈ ಕಲಿಯುಗದಲ್ಲಿ ನಾವು ರಾಘವೇಂದ್ರ ತೀರ್ಥದ ಅಷ್ಟೋತ್ತರ ಶತಸೇವೆ ಯಾಕೆ ಮಾಡಬೇಕು ಅಂದರೆ, ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಲೈಫು ಯಾವಾಗಲೂ ಒಂದೇ ರೀತಿ ಇರಲ್ಲ. ಹಿಂಗೆ ತೂಗ್ತಾ ಇರ್ತದೆ ಕೆಳಗ ಮೇಲೆ, ಅಪ್ಸ್ ಆ್ಯಂಡ್ ಡೌನ್ಸ್, ಫ್ಲಕ್ಚುಯೇಷನ್ಸ್ ಇನ್ ಫ್ಯಾಮಿಲೀಸ್. ಸಂಸಾರದಲ್ಲಿ ಯಾವಾಗಲೂ ಶಾಂತಿ ಇರಬೇಕಾದ್ರೆ ಕಲಿಯುಗದಲ್ಲಿ ರಾಯರ ಅಷ್ಟೊತ್ತನೇ ತೀವ್ರ ಫಲ ಕೊಡೋದು. ಬೇರೆಯವರು ಕೊಡ್ತಾರೆ, ಐ ಡಿ ನಾಟ್ ಡಿನೈ. ಆದರೆ ಅವ್ರಿಗೆ ಭಾಳ ಸಮಯ ಬೇಕು. ನಮಗಷ್ಟು ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ಜಗತ್ತಿನಾಗ ಎಲ್ಲ ಕಡೆ ರಾಯರ ಭಕ್ತರಿದ್ದಾರೆ, ರಾಯರ ಮೇಲೆ ನಂಬಿಕೆ ಆಗಿಬಿಟ್ಟಿದೆ. ಅಷ್ಟೊತ್ತು ಮಾಡೋದು ಆಸೆ ಆಗ್ತದೆ, ಆಗಂಗಿಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಿಟಿಯಲ್ಲಿ ಸಿಟಿ ಲೈಫ್ ಇದೆ, ಮಿಷಿನರಿ ಲೈಫ್. ಹಣದಿಂದ ಓಡ್ತಾ ಇದ್ದಾರೆ ಜನರು. ಹಾರ್ಡ್ವೇರು, ಸಾಫ್ಟ್ವೇರ್ ಡೇಸು ಮಾಡಬೇಕಂತ ಇಚ್ಛೆ ಇದೆ, ಐ ಡಿ ನಾಟ್ ಡಿನೈ. Their intention is to perform, but circumstances does not allow them to perform. ಯಾಕಂದರೆ ನಮಗೆ ಬೇಕಾದಾಗ ಬ್ರಾಹ್ಮಣರು ಸಿಗಂಗಿಲ್ಲ. ಸಿಟಿ ಲೆವೆಲ್ನಲ್ಲಿ ಒಬ್ಬ ಬ್ರಾಹ್ಮಣ ಗುರುಸ್ತೋತ್ರ 108 ಸಾರಿ ಹೇಳಬೇಕಾದ್ರೆ ವಿತ್ ಕ್ಲಿಯರ್ ಪ್ರೊನೌನ್ಸಿಯೇಷನ್ 4 hours ಬೇಕು, 4 ತಾಸು ಬೇಕು. ನೀರಿನ ತೊಂದರೆ, ಈ ಟ್ಯಾಂಕ್ ನೀರು, ಬೋರ್ ನೀರು ಅವೆಲ್ಲ ರಾಯರಿಗೆ ನಡೆಯಂಗಿಲ್ಲ. ದೇವರಿಗೆ ಅಷ್ಟು ಮಡಿ ಬೇಕಾಗಿಲ್ಲ, ಸನ್ಯಾಸಿಗಳಿಗೆ ಮಡಿ ಜಾಸ್ತಿ. ಅದಕ್ಕೆ ದೊಡ್ಡ ದೊಡ್ಡ ಸನ್ಯಾಸಿಗಳು ನದಿ ತೀರುಗಳು, ಜಾಗಗಳು ಆಶ್ರಮ ಕೂತಿರ್ತಾರೆ. ಯಾರಿಗೆ ಕಲಿಯುಗದಲ್ಲಿ ಅಷ್ಟೊತ್ತು ಮಾಡೋದು ಅನಾನುಕೂಲ ಇದೆಯೋ, ಆಗಂಗಿಲ್ಲೋ ಅಂಥವ್ರಿಗೊಂದು ಅಷ್ಟೊತ್ತು ಸಂಸ್ಥೆ ಇದೆ. ಅಪ್ಪಣ್ಣಾಚಾರ್ಯ ಹುಟ್ಟಿದೂರಿನಲ್ಲೇ, ಗುರುಸ್ತೋತ್ರ ಹುಟ್ಟಿದ ಜಾಗದಲ್ಲೇ ಸೆಂಟಿಮೆಂಟ್ಸ್ ಅದೇನೆಂದರೆ ಶ್ರೀ ತೀರ್ಥಕ್ಷೇತ್ರ. ತೀರ್ಥ ಅಂದರೆ ನದಿ, ಪಕ್ಕದಲ್ಲೇ ಕ್ಷೇತ್ರ. ಜಪದ ಕಟ್ಟಿ, ರಾಯರು ಜಪ ಮಾಡಿದ ಕಟ್ಟಿಯ ಸಮೀಪದಲ್ಲಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಅಷ್ಟೋತ್ತರ ಶತ ಭಿಕ್ಷಾಲಯ ಬಿಚ್ಚಾಲಿ. ಆ ಪ್ರಾಜೆಕ್ಟ್ಗೆ ನಾನು ಪ್ರೆಸಿಡೆಂಟು. ಅಪ್ಪಣ್ಣಾಚಾರ್ಯ ವಂಶಿಕರು, 6ನೇ ತಲೆಮಾರಿದವರು. ಭಕ್ತರ ಹೆಸರು ಗೋತ್ರ ನಕ್ಷತ್ರ. ಓಂ ಶ್ರೀ